ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ಗೆ ಏನಾದರೂ ರಿಯಲೈಸೇಷನ್ ಅಥವಾ ನಿಮ್ಮಿಂದ ದೂರ ಇರೋದಕ್ಕೆ ಏನೇ ಗಿಲ್ಟ್ ಅವರು ಫೀಲ್ ಮಾಡ್ತಾ ಇದ್ದೀರಾ ಅನ್ನೋ ವಿಚಾರವಾಗಿ ನಾನಿಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಸೊ ರೀಡಿಂಗ್ನ ಕೊನೆಯವರೆಗೂ ನೋಡಿ. ಆ್ಯಂಡ್ ಇದು ಜನರಲ್ ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರಾ. ಖಂಡಿತವಾಗ್ಲೂ ಎಲ್ಲರಿಗೂ ಮೆಸೇಜ್ ರೆಸೊನೇಟ್ ಆಗಲಿ ಅಂತ ನಾನು ಬಯಸ್ತೀನಿ. ಆ್ಯಂಡ್ ಟೇಕ್ ವಾಟ್ ರೆಸೊನೇಟ್ಸ್ ಟು ಯು. ಯಾವುದು ನಿಮ್ಗೆ ರೆಸೊನೇಟ್ ಆಗೋಲ್ಲ ಅದನ್ನು ಸ್ಕಿಪ್ ಮಾಡಿ ಅಂತ ಹೇಳ್ತೀನಿ. ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಅಥವಾ ಟ್ಯಾರೋ ಕೋರ್ಸ್ ಕಲಿಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಹಾಗೆ ಡಿಸ್ಪ್ಲೇ ಮಾಡಿರ್ತೀನಿ ನಾನು ನಂಬರ್ನ. ಆ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ರೀಡಿಂಗ್ಸ್ ಆಗಿರ್ಬೋದು ಅಥವಾ ಎನಿ ಕೈಂಡ್ ಆಫ್ ಬೇ ಲೀಫ್ ರಿಚುವಲ್ಸ್ ನೀವು ಇದೆಲ್ಲ ಬುಕ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ವೀಕ್ ಅಮಾವಾಸ್ಯೆ ಇರೋದರಿಂದ ಅವತ್ತು ಬೇಲೀಫ್ ರಿಚುವಲ್ ಸಹ ನಾನು ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಇರೋರು ಬೇಲೀಫ್ ರಿಚುವಲ್ಗೆ ಬುಕ್ ಮಾಡ್ಕೋಬೋದು. ಆ್ಯಂಡ್ ಚಾರ್ಜಸ್ ಬಂದು ನಿಮ್ಮ ವಿಶ್ಗೆ ನಾನು 555 ಚಾರ್ಜ್ ಮಾಡ್ತಾಯಿದ್ದೀನಿ ಬೇಲೀಫ್ ರಿಚುವಲ್. ಸೊ ಇಲ್ಲಿ ನಾನು ಒಂದು ಲೀಫನ್ನು ಎನರ್ಜೈಸ್ ಮಾಡಿ ಆ್ಯಂಡ್ ಆಲ್ಸೋ ಸಮ್ ಹೀಲಿಂಗ್ ಟೆಕ್ನಿಕ್ಸ್ನ ನಾನು ಯೂಸ್ ಮಾಡಿ ಈ ಒಂದು ರಿಚುವಲನ್ನು ಮಾಡೋದು. ಸೊ ಇಂಟ್ರೆಸ್ಟ್ ಇರೋರು ಬೇಲೀಫ್ ರಿಚುವಲನ್ನು ಮಾಡಿಸ್ಬೋದು. ತಡ ಮಾಡೋದು ಬೇಡ, ಈ ಒಂದು ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಆಲ್ಸೋ ಆಕಾಶಿಕ್ ರೀಡಿಂಗ್ ಸಹ ಅವೈಲಬಲ್ ಇದೆ. ಆಕಾಶಿಕ್ ರೀಡಿಂಗ್ಸ್ ಬೇಕಿರೋರು ಸಹ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಓಕೆ, ಸೊ ಲೆಟ್ಸ್ ಚೆಕ್ ನಿಮ್ಮ ಪಾರ್ಟ್ನರ್ ಕರೆಂಟ್ ಎನರ್ಜೀಸ್, ಹಾಗೆ ನಿಮ್ಮಿಂದ ದೂರ ಆದಮೇಲೆ ಅವರು ಹೇಗಿದ್ದಾರೆ, ನಿಮ್ಮನ್ನು ಅವರು ಮತ್ತೆ ಮಾತಾಡಿಸ್ಬೇಕು ಅಂದ್ಕೊಳ್ತಾ ಇದ್ದಾರಾ ಏನು ಅನ್ನೋದ್ರಾಗಿ ನಾನಿಲ್ಲಿ ಚೆಕ್ ಮಾಡ್ತಾಯಿದ್ದೀನಿ. ಓಕೆ, ದ ಹರ್ಮಿಟ್ ಬರ್ತಾ ಇದೆ. ಆ್ಯಂಡ್ ಆಲ್ಸೋ 3 ಆಫ್ ಸಾರ್ಟ್ಸ್. ಅಫ್ಕೋರ್ಸ್ ಇಲ್ಲಿ ಬ್ರೇಕಪ್ ಆಗಿರ್ಬೋದು ನಿಮ್ಮಿಬ್ಬರದು. ಸೊ ಕೆಲವರು ಏನು ಮಾಡ್ತೀರಾ, 3 ಆಫ್ ಸಾರ್ಟ್ಸ್ ಅಥವಾ ಈ ಥರ ಸಪ್ಪಗಿರೋ ಕಾರ್ಡ್ಸ್ ಬಂದಿದ ತಕ್ಷಣ ಸ್ಕಿಪ್ ಮಾಡ್ತೀರಾ. ಸೊ ಆ ಥರ ಮಾಡಬೇಡಿ, ಎಂಡ್ವರೆಗೂ ವೀಡಿಯೋನ ನೋಡಿ ಅಂತ ಹೇಳ್ತೀನಿ. ಆಗಷ್ಟೇ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಬ್ಯೂಟಿಫುಲ್ 4 ಆಫ್ ವ್ಯಾಂಡ್ಸ್ ಹಾಗೆ ಕ್ವೀನ್ ಆಫ್ ಸಾರ್ಟ್ಸ್ ಇದೆ. ಸೊ ಆ್ಯಸ್ ಪರ್ ಕರೆಂಟ್ ಎನರ್ಜೀಸ್ ಈ ಪರ್ಸನ್ ನಿಮ್ಮಿಂದ ಮೂವ್ ಆನ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮಿಂದ ಮೂವ್ ಆನ್ ಆಗೋದು ತುಂಬ ಕಷ್ಟ ಆಗ್ತಾಯಿದೆ ಈ ಪರ್ಸನ್ಗೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ರಿಯೂನಿಯನ್ ಚಾನ್ಸಸ್ ಹಾಗೆ ಮ್ಯಾರೇಜ್ ಎನರ್ಜಿ ಸಹ ಇದೆ. ಬಟ್ 4 ಆಫ್ ಕಪ್ಸ್ ಇಲ್ಲಿ ಇರೋದ್ರಿಂದ ಇನ್ನೂ ಸಹ ಅವರು ಪಾಸ್ಟ್ ಬಗ್ಗೆನೇ ಥಿಂಕ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮ್ಮ ಪಾಸ್ಟಲ್ಲಿ ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿತ್ತು ಅಥವಾ ಏನೆಲ್ಲ ಜಗಳ ಆಗಿತ್ತು ಅದ್ರ ಬಗ್ಗೆನೇ ಅವರು ಇನ್ನೂ ಥಿಂಕ್ ಮಾಡ್ತಾಯಿದ್ದಾರೆ, ಅಥವಾ ಒಂದು ನೆಗೆಟಿವ್ ಸಿಚುವೇಶನ್ನ ತೊಗೊಂಡು ಅಥವಾ ನಿಮ್ಮಿಂದ ಏನೋ ಒಂದು ಮಿಸ್ಟೇಕ್ ಆಗಿದ್ದರೆ ಅದನ್ನೇ ಅವರು ದೊಡ್ಡದು ಮಾಡ್ತಾ ಇರ್ಬೋದು. ಬೇರೆ ಪಾಸಿಬಿಲಿಟೀಸ್ ಅಥವಾ ಬೇರೆ ಒಳ್ಳೆಯ ಗುಣ ಏನಿದೆ ಅದನ್ನು ಅವ್ರು ನೋಟಿಸ್ ಮಾಡ್ತಾ ಇಲ್ಲ. ಆ್ಯಂಡ್ ಆಲ್ಸೋ ದ ಹರ್ಮಿಟ್ ಕಾರ್ಡ್ ಇರೋದ್ರಿಂದ ದೇ ಆರ್ ಟಯರ್ಡ್ ಕರೆಂಟ್ಲಿ. ರಿಲೇಷನ್ಶಿಪ್ ಅಥವಾ ಕಮಿಟ್ಮೆಂಟ್ ಏನು ಬೇಡ ಅಂತಲೂ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ದ ಹರ್ಮಿಟ್ ಕಾರ್ಡ್ ಇಲ್ಲಿರೋದ್ರಿಂದ ನಿಮಗಿಂತ ಏಜ್ಡ್ ಪರ್ಸನ್ ಇರ್ಬೋದು, ಈ ಪರ್ಸನ್ ನಿಮಗಿಂತ ಏಜಲ್ಲಿ ದೊಡ್ಡವ್ರು ಇರ್ಬೋದು. ಆ್ಯಂಡ್ ಇನ್ನು ಕೆಲವ್ರಿಗೆ ಸೆಕೆಂಡ್ ಮ್ಯಾರೇಜ್ ಅಥವಾ ಡಿವೋರ್ಸ್ಡ್ ಆಗಿರುವಂಥ ವ್ಯಕ್ತಿನೂ ಇರ್ಬೋದು. ಆ ಒಂದು ಎನರ್ಜಿ ನನಗೆ ಇಲ್ಲಿ ಫೀಲ್ ಆಗ್ತಾ ಇದೆ. ಆ್ಯಂಡ್ ದ ಸ್ಟ್ರೆಂತ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಸೊ ಅಗೈನ್ ಈ ಒಂದು ರಿಲೇಷನ್ಶಿಪ್ ರಿಯೂನಿಯನ್ ಆಗುತ್ತಾ ಅಂತ ಥಿಂಕ್ ಮಾಡ್ತಾಯಿದ್ರೆ ಸೊ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ಬಟ್ ಅಗೈನ್ ಇದು ಕನೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ 4 ಆಫ್ ವ್ಯಾಂಡ್ಸ್ ಸಹ ಇಲ್ಲಿ ಬರ್ತಾ ಇದೆ. ಸೊ 4 ಆಫ್ ವ್ಯಾಂಡ್ಸ್ ರೆಪ್ರೆಸೆಂಟಿಂಗ್ ದ ಮ್ಯಾರೇಜ್ ಎನರ್ಜಿಯನ್ನು ಸಹ ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಆ್ಯಂಡ್ 3 ಆಫ್ ಸಾರ್ಟ್ಸ್ ಇಲ್ಲಿ ಇರೋದ್ರಿಂದ ಕೆಲವ್ರಿಗೆ ನಾನಿಲ್ಲಿ ಹೇಳ್ತೀನಿ, ಏನಾದರೂ ಹಾರ್ಟ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇದ್ದರೆ
ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೀನಿ. ಅಫ್ಕೋರ್ಸ್ ಕರೆಂಟ್ಲಿ ತುಂಬ ಹಾರ್ಟ್ ಬ್ರೇಕ್ ನೋಡಿರ್ಬೋದು ಅಥವಾ ತುಂಬ ಪೇಯ್ನ್ ಆಗಿರ್ಬೋದು ನಿಮ್ಮ ಹತ್ತಿರದವರು ನಿಮ್ಮಿಂದ ದೂರ ಆಗಿರೋದ್ರಿಂದ. ಬಟ್ ಇಲ್ಲಿ ಆದಷ್ಟು ಬೇಗ ಅದು ಸರಿ ಆಗುತ್ತೆ. ಆಫ್ಟರ್ 4 ಮಂತ್ಸ್ ಇಲ್ಲಿ ಅವ್ರ ಕಡೆಯಿಂದ ನಿಮಗೆ ಕಾಂಟ್ಯಾಕ್ಟ್ ಅಥವಾ ಮೆಸೇಜಸ್ ಅಗೇನ್ ಬರ್ತಾ ಹೋಗುತ್ತೆ. ನೋ ವರೀಸ್. ಸೊ ಆದಷ್ಟು ಇಲ್ಲಿ ಸೆಲ್ಫ್ ಲವ್ನ ಸ್ಟಾರ್ಟ್ ಮಾಡಿ ಆ್ಯಂಡ್ ಹೀಲ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ. ಆ್ಯಂಡ್ ನಿಮಗೆ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಯಾವ ಗೈಡೆನ್ಸ್ ಬರುತ್ತೆ ನೋಡೋಣ. ಓಕೆ, 7 of swords, 7 of wands. ಓಕೆ, ಸೊ ಅಗೇನ್ ಇಲ್ಲಿ ನಂಬರ್ 7 ಸಹ ರಿಪೀಟ್ ಆಗ್ತಾ ಇದೆ. ಇಟ್ ಶೋಸ್ ಡಿಟ್ಯಾಚ್ಮೆಂಟ್. ಸೊ ಪುಟ್ ಬೌಂಡ್ರೀಸ್ ಅಂತ ಹೇಳ್ಬೋದು 7 of wands ಇಲ್ಲಿರೋದ್ರಿಂದ. ಯಾಕೆ ಅಂತಂದರೆ ಇಲ್ಲಿ ಅವರು ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು ಅಥವಾ ಇನ್ನು ಕೆಲವ್ರಿಗೆ ಚೀಟಿಂಗ್ ಸಹ ಆಗಿರ್ಬೋದು. ಇದು ಈಗ ಬರ್ತಾ ಇರೋವಂಥ ಮೆಸೇಜ್. ಆ್ಯಂಡ್ ಆಲ್ಸೋ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ತುಂಬ ಡೆಸ್ಪ್ರೇಟ್ ಆಗ್ತಾ ಇರ್ಬೋದು ನೀವು. ಬಟ್ ಇದು ಅಗೈನ್ ಕಾಂಟ್ಯಾಕ್ಟ್ ಮಾಡ್ತಾರೆ ಆ್ಯಂಡ್ ನೀವು ಸಹ ಈ ವ್ಯಕ್ತಿನ ಆಕ್ಸೆಪ್ಟ್ ಮಾಡ್ತೀರಾ ಅಂತ ಬರ್ತಾ ಇದೆ. ಬಿಕಾಸ್ ಆಲ್ರೆಡಿ ನೀವು ಈ ಪರ್ಸನ್ಗೆ ತುಂಬ ಚಾನ್ಸ್ನ ಕೊಟ್ಟಿರ್ಬೋದು. ನಿಮಗೆ ಎಲ್ಲೋ ಒಂದು ಕಡೆ ಈ ಪರ್ಸನಿಂದ ಮೂವ್ ಆನ್ ಆಗೋಕ್ಕಾಗ್ತಾ ಇಲ್ಲ. ಅವರೇ ನಿಮಗೆ ಬೇಕು, ಅವ್ರ ಲೈಫ್ಗೆ ನೀವು ಜೊತೆ ಆಗಿರಬೇಕು ಅಂತ ನೀವು ಡಿಸೈಡ್ ಮಾಡಿದ್ದೀರಾ ಅಂತಲೂ ಬರ್ತಾ ಇದೆ. 3 of wands ಇಲ್ಲಿರೋದ್ರಿಂದ ಲಾಂಗ್ ಡಿಸ್ಟೆನ್ಸ್ ಇರ್ಬೋದು ನಿಮ್ಮ ಮಧ್ಯೆ. ಆ್ಯಂಡ್ ಕರೆಂಟ್ಲಿ ನೋ ಕಾಂಟ್ಯಾಕ್ಟ್ ಡೆಫಿನೆಟ್ಲಿ ಇದೆ. ಸೊ ಆದಷ್ಟು ಬೇಗ ಅದು ಕಾಂಟ್ಯಾಕ್ಟ್ಗೆ ಬರುತ್ತೆ ಅಂತ ಹೇಳ್ತೀನಿ. 7 of swords ಆ್ಯಂಡ್ 7 of wands ಎರಡೂ ಸಹ ಇಲ್ಲಿ ಇದೆ. ಸೊ ಅಗೈನ್ ನೀವು ಈ ವ್ಯಕ್ತಿಗೆ ಇನ್ನೊಂದು ಚಾನ್ಸ್ ಕೊಡೋಕ್ಕೂ ಮುಂಚೆ ಸೊ ತುಂಬ ಥಿಂಕ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ನಿಮಗೆ ಸ್ವಲ್ಪ ಬೌಂಡ್ರೀಸ್ನ ಹಾಕ್ಕೊಳ್ಳೋದು ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ಎಲ್ಲೋ ಒಂದು ಕಡೆ ಎನರ್ಜಿ ಲೀಕೇಜ್ ಆಗ್ತಾ ಇರ್ಬೋದು. ತುಂಬ ಓವರ್ ಗಿವಿಂಗ್ ಆಗಿದ್ದೀರಾ. ಆ ಕಡೆಯಿಂದ ರಿಸೀವಿಂಗ್ ಎನರ್ಜಿ ತುಂಬ ಜಾಸ್ತಿ ಇದೆ, ಗಿವಿಂಗ್ ಎನರ್ಜಿ ತುಂಬ ಕಡಿಮೆ ಇದೆ. ನೀವು ತುಂಬ ಗಿವಿಂಗ್ ಎನರ್ಜಿ ಜಾಸ್ತಿ ಇದ್ದೀರಾ, ರಿಸೀವಿಂಗ್ ಎನರ್ಜಿ ತುಂಬ ಕಡಿಮೆ ಇದೆ. ಮೇ ಬಿ ಇಲ್ಲಿ ಕೆಲವ್ರ ಲೈಫಲ್ಲಿ ಒನ್ ಸೈಡೆಡ್ ಸಹ ಆಗಿರ್ಬೋದು. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್ ಆ್ಯಂಡ್ ಎನರ್ಜಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಈ ಪರ್ಸನ್ಗೆ ನೀವು ವೆಯ್ಟ್ ಮಾಡ್ತೀರಾ ಅನ್ನೋದಾದರೆ ಯು ಕ್ಯಾನ್ ವೆಯ್ಟ್ ಫಾರ್ 4 months. ಸೊ ಇದಾಗಿತ್ತು ಇವತ್ತಿನ ಟ್ಯಾರೋ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು.